ಧರ್ಮಸ್ಥಳ ಪೀಠದ ಬಗ್ಗೆ ಎಲ್ಲರಿಗೂ ಭಾಳಷ್ಟು ಗೌರವ ಇದೆ. ನಾವೆಲ್ಲರೂ ಆ ಪೀಠಕ್ಕೆ ಮತ್ತು ಆ ಶಿವನಲ್ಲಿ ಎಲ್ಲರೂ ಶರಣ ಹೊಂದವರು. ಆಮೇಲೆ ದಿನನಿತ್ಯ ನಾವು ಎದ್ದ ಮೇಲೂ ಕೂಡ ಏನು ಶಿವನ ಸ್ವರೂಪದಲ್ಲಿ ಇರ್ತಕ್ಕಂಥ ಮಂಜುನಾಥನ ಕೂಡ ನಾವು ನೆನೆಸ್ಕೊಂತೀವಿ ಬೆಳಗ್ಗೆ. ಅಂಥ ಪೀಠದ ಬಗ್ಗೆ ನಮ್ಗೆ ಭಾಳಷ್ಟು ಗೌರವ ಇದೆ. ಇವೆಲ್ಲ ಅಲ್ಲಿ ನಡೆದಂಥ ವಿಚಾರಗಳು ಸರ್ಕಾರ ಹೋಗಿ ತಾನು ಪ್ರಾರಂಭ ಮಾಡಿಲ್ಲ. ಯಾರೋ ಬಂದು ಕಂಪ್ಲೇಂಟ್ ಕೊಟ್ಟ ಮೇಲೆ ಸ್ವಾಭಾವಿಕ ಅವ್ರ ಕರ್ತವ್ಯನ ಅವ್ರು ಪ್ರಾರಂಭ ಮಾಡಿದ್ದಾರೆ. ಮತ್ತು ಪ್ರಾರಂಭದಲ್ಲಿ ಈ ಕೆಲಸ ಮಾಡುವಾಗ ಇವತ್ತೇನು ರಾಜಕೀಯ ಪಕ್ಷದವ್ರು ಇದ್ರಲ್ಲ ಅವರೆಲ್ಲ ಸುಮ್ಮನೆ ಇದ್ದರು. SIT ಮಾಡಿರಿ ಸ್ವಾಗತ ಮಾಡ್ತೀವಿ, ಅದನ್ನು ಮಾಡಿರಿ ಸ್ವಾಗತ ಮಾಡ್ತೀವಿ ಅಂದ್ರೆ ಈಗ ಯಾಕೆ ಅವ್ರಿಗೆಲ್ಲ ಇದು ಬಂದಿದೆ ಅನ್ನೋ ವಿಚಾರ. ಆದರೆ ನಾವು ಮೊನ್ನೆ CLPಯಲ್ಲಿ ಬಹುತೇಕ ಎಲ್ಲ ಸದಸ್ಯರು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡೀವಿ, ಇದನ್ನು ಹೇಗಾದರೂ ಮಾಡಿ ಇದನ್ನು ನಿಲ್ಲಿಸ್ರಿ, ನಾವು ಇದನ್ನು ಶೋಧನೆ ಮಾಡತಕ್ಕಂಥ ವಿಚಾರವಂಕರ ಮಾಡೀವಿ, ಅಲ್ಲಿ ಏನೂ ಸಿಕ್ಕಿಲ್ಲ, ಅದನ್ನು ಬೇಗನೆ ಅದನ್ನು ಮುಕ್ತಾಯ ಮಾಡೋದು ಒಳ್ಳೆಯದನ್ನೋ ವಿಚಾರ ಇವತ್ತು ನಾವು ನಮ್ಮ ಶಾಸಕಾಂಗ ಪಕ್ಷದಲ್ಲಿ ಇದೆ. ಅದೇ ವಿಚಾರದಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷನೂ ಇದೆ. ಅವ್ರೆಲ್ಲರಿಗೂ ಬೇರೆ ಉದ್ಯೋಗನೇ ಇಲ್ಲಲ್ಲ ಅವ್ರಿಗೆ. ಮೊದಲೇ ದಿವಸನೇ ಬಂದ್ ಮಾಡಿಸ್ಬಿಡೋಕಾಯ್ತಲ್ಲ. ಈಗೆಲ್ಲ ಆದಮೇಲೆ ಇನ್ನೂ ವಾತಾವರಣ ಭಾಳ ತಿಳಿ ಇರ್ತಿತ್ತು, ಧರ್ಮಸ್ಥಳದ ಬಗ್ಗೆ ಭಾಳ ಗೌರವ ಹೆಚ್ಚಿರ್ತಿತ್ತು. ಅವ್ರ ಕಡೆಯಿಂದ ಅವನ್ನೆಲ್ಲ ದಾಖಲೆಗಳನ್ನು ಅವನ್ನೆಲ್ಲ ನೋಡಿದ್ರೆ ಕೆಲವು ಅವರು BJP ಅವರು ಸ್ವಾಗತ ಮಾಡಿದಂಥ ವಿಚಾರಗಳು ಅದಾವೆ. ಅವ್ರದ್ದು ಅದೇ ವಿಚಾರ. ಒಟ್ಟು ಅವ್ರಿಗೇನು ಈ ಭಾವನೆಗಳನ್ನು, ಈ ಹಿಂದುತ್ವದ ವಿಚಾರಗಳನ್ನು ಇಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹರಡಿಸ್ಬೇಕು, ನಮ್ಮ ಕೋಮು ಸೌಹಾರ್ದತೆಯನ್ನು ಹಾಳು ಮಾಡಬೇಕು, ಅದರಿಂದ ನಾವು ಲಾಭ ಪಡಿಬೇಕು ಅನ್ನೋ ಒಂದು ವಿಚಾರ ಸ್ಪಷ್ಟವಾಗಿ BJP ಪಕ್ಷದ ಐತಿ. ಏನಿಲ್ಲ, ಶೀಘ್ರ ನಮ್ಮದು ಎಲ್ಲರದು ಒತ್ತಾಯ ಐತಿ. ಈಗ ಶ್ರಾವಣದಾಗ ಎಲ್ಲರೂ ಹೋಗೇ ಬಿಟ್ಟಿರ್ತೀವಿ ಅಲ್ಲಿ. ಮಾಜಿ ಕಾಡಾಧ್ಯಕ್ಷ BJP ಅವರೇ ಮೊದಲು ತೆಗೆದಿದ್ದಲ್ರಿ, ಅದನ್ನ ಹೇಳಿದ್ದೆ, ಸ್ವಾಗತ ಮಾಡಿದ್ದೆ, ಅವ್ರ ಹೆಸರು ಹೇಳಿಲ್ಲ. ಅವ್ರದ್ದು ನಾವು ಆಸೆ ಮಾಡ್ತೀವಿ ಗೊಂದಲ ಬೇಗ ಮುಗಿಲಿ ಅಂತೇಳಿ.